ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಲಾಗ್ ಬಂದು ಭೀಮನ ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ. ಸೊ ಇವತ್ತೆಲ್ಲ ಹೇಗಾಯಿತು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಹಬ್ಬ ಅಂದ್ರೇ ಎಲ್ಲರಿಗೂ ಒಂಥರ ಸಂಭ್ರಮ, ಸಡಗರ. ಅದರಲ್ಲೂ ಹೆಣ್ಮಕ್ಳಿಗಂತೂ ಎಲ್ಲಿಲ್ಲದ ಸಡಗರ ಅಂತಲೇ ಹೇಳ್ಬೋದು. ಮದುವೆ ಆಗಿರೋ ಹೆಣ್ಮಕ್ಳಿಗೆ ತನ್ನ ಗಂಡನ ಆರೋಗ್ಯ, ಆಯಸ್ಸು, ಯಶಸ್ಸು ಇದೆಲ್ಲದಕ್ಕೋಸ್ಕರ ಈ ಒಂದು ಭೀಮನ ಅಮಾವಾಸ್ಯೆ ಹಬ್ಬನ ಮಾಡ್ತೀವಿ. ಹಾಗೆ ಮದುವೆ ಆಗಿಲ್ದಿರೋಂತಹ ಹೆಣ್ಮಕ್ಳು ಬಂದು ಮುಂದೆ ಬರುವಂತಹ ನನ್ನ ಪತಿ ಒಳ್ಳೆ ಗಂಡ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಅಮಾವಾಸ್ಯೆ ಹಬ್ಬನ ನಾವು ಆಚರಿಸ್ತೀವಿ. ಈ ಒಂದು ಭೀಮನ ಅಮಾವಾಸ್ಯೆನ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತ ಕೂಡ ನಾವು ಕರಿತೀವಿ. ನಾನು ಕೂಡ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಅದಾದ ನಂತರ ಪೂಜೆಗೆ ಬಂದಿದ್ದೀನಿ. ಇವಾಗ ಈ ಒಂದು ವ್ರತವನ್ನು ಹೇಗೆ ಆಚರಿಸ್ಬೇಕು ಅಂದರೆ, ನಾರ್ಮಲಾಗಿ ಒಂದು ಪೀಠದ ಮೇಲೆ ನಾವು ಓಂ ಅಂತ ಬರೆದ್ಬಿಟ್ಟು ಅದಾದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಅಥವಾ ಒಂದು ಬಾಳೆ ಎಲೆ ಮೇಲೆ ಕೂಡ ನಾವು ಅಕ್ಕಿನ ಹಾಕಿ ಕೂಡ ನಾವು ಕಳಶ ಸ್ಥಾಪನವನ್ನು ಮಾಡಬೇಕಾಗತ್ತೆ. ಹಾಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶನ ಪೂಜೆ ಕೂಡ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದಾದ ನಂತರ ನಾವು 2 ಜೋಡಿ ದೀಪಗಳನ್ನು ತಗೋಬೇಕಾಗುತ್ತೆ. ಆ ಜೋಡಿ ದೀಪಗಳಲ್ಲಿ ಒಂದು ಶಿವನ ಸ್ವರೂಪ ಹಾಗೆ ಮತ್ತೊಂದು ಪಾರ್ವತಿಯ ಸ್ವರೂಪ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಹಾಗೆ ಇದಾದ ನಂತರ ಒಂದು 9 ಎಳೆ ಇರುವಂತಹ ದಾರಗಳನ್ನ ತಗೊಂಡು ಅದಕ್ಕೆ ಅರಿಶಿನ ದಾರವನ್ನು ಕಟ್ಟಿ ಹಾಗೆ 9 ಗಂಟುಗಳನ್ನು ಕಟ್ಟಿ ಒಂದು ಅರಿಶಿನ ಕೊನೆಯನ್ನು ಕಟ್ಟಿ ಅದ್ರ ಎರಡನ್ನೂ ಸೇರಿಸಿ ನಾವು ಕಟ್ಟಬೇಕಾಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಎರಡಕ್ಕೂ ಕೂಡ ಅರಿಶಿನ ಕೊನೆ ಕಟ್ತಾರೆ. ಬಟ್ ನಾವು ಈ ರೀತಿ ರೂಢಿ ಮಾಡ್ಕೊಂಡು ಬಂದಿರುವಂಥದ್ದು ಎರಡನ್ನ ಸೇರಿಸಿ ಒಂದು ಅರಿಶಿನ ಕೊನೆನ ಕಟ್ಟುವಂಥದ್ದು. ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ದೀಪವನ್ನು ಖಾಲಿ ಬಿಡ್ತಾರೆ. ಅಂದರೆ ಶಿವನ ಸ್ವರೂಪ ಇರುವಂತಹ ದೀಪವನ್ನು ಖಾಲಿ ಬಿಟ್ಟು ಪಾರ್ವತಿ ಸ್ವರೂಪ ಇರುವಂತಹ ದೀಪಕ್ಕೆ ಮಾತ್ರ ಅರಿಶಿನ ಕೊನೆ ಕೂಡ ಕಟ್ತಾರೆ. ನಿಮಗೆ ಯಾವ ರೀತಿ ರೂಢಿ ಮಾಡ್ಕೊಂಡು ಬಂದಿದ್ದೀರಾ ಆ ರೀತಿ ನೀವು ಕೂಡ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದು ಗಂಡನ ಪಾದ ಪೂಜೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ದಿವಸ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕಂಪ್ಲೀಟ್ ಮಾಡಿ ನಾವು ಗಂಡನ ಪಾದ ಪೂಜೆ ಮಾಡಿದ್ರೆ ನಮಗೆ ಮುತ್ತೈದೆ ಭಾಗ್ಯ ಸಿಗುತ್ತೆ. ಗಂಡನಿಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿ ಎಲ್ಲ ಕೂಡ ದೊರಕುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಈ ಒಂದು ವ್ರತ ಮಾಡಿದ ದಿವಸ ನಾವು ಜ್ಯೋತಿರ್ಭೀಮೇಶ್ವರ ಕಥೆಯನ್ನು ಓದಬೇಕಾಗತ್ತೆ. ಅಥವಾ ಓದೋಕ್ಕಾಗಲ್ಲ ಅಂತ ಅನ್ನೋರು ಬೇಕಂದರೆ ಅದನ್ನು ನಾವು ಕೇಳಿಸ್ಕೊಂಡ್ರೂ ಕೂಡ ನಮಗೆ ಅಷ್ಟೇ ಪ್ರತಿಫಲ ಸಿಗುತ್ತೆ. ಸತ್ತ ತನ್ನ ಗಂಡನನ್ನು ಯಾವ ರೀತಿ ಒಬ್ಬಳು ಮಹಿಳೆ ದೇವರನ್ನು ಪೂಜೆ ಮಾಡಿ ವ್ರತ ಮಾಡಿ ದೇವರನ್ನು ಒಲಿಸ್ಕೊಂಡು ಯಾವ ರೀತಿ ತನ್ನ ಗಂಡನನ್ನು ಬದುಕಿಸ್ಕೊತಾಳೆ ಅನ್ನೋದು ಈ ಒಂದು ಕಥೆ ಆಗಿರುತ್ತೆ.
ಹಾಗೆ ಪಾದ ಪೂಜೆ ಎಲ್ಲ ಮಾಡಿ ಅದಾದ ನಂತರ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಅಷ್ಟೇ. ಇವತ್ತು ಸ್ವಲ್ಪ ಲೇಟ್ ಆಗಿತ್ತಲ್ವ, ಹಾಗಾಗಿ. ಹಾಗೆ ನಾಳೆ ತಿಂಡಿಗೆ ಅಂತ ಹೇಳಿಬಿಟ್ಟು ಬೇಳೆಗಳೆಲ್ಲ ಹಾಕಿ ಒಂದಷ್ಟು ದೋಸೆಗೆ ಅಂತ ಹೇಳಿಬಿಟ್ಟು ನೆನೆ ಹಾಕಿದೆ. ಸೊ ಇದೊಂದು ಪ್ರೋಟೀನ್ ದೋಸೆ, ತುಂಬಾ ಒಳ್ಳೆಯದು ಹೆಲ್ತ್ಗೆ, ಅದಕ್ಕೋಸ್ಕರ. ಹಾಗೆ ಸಂಜೆ ಆಗ್ತಿದ್ದಂಗೆ ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಸೊ ದೀಪವನ್ನು ಆರಾಧನೆ ಮಾಡಿ ಮತ್ತೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದೆ. ಸೊ ಇವತ್ತೇನು ಸಡಿಲಿಸಕ್ಕೆ ಹೋಗಲ್ಲ ಇದನ್ನು, ಸೊ ನಾಳೆನೇ ಇದನ್ನು ಸಡಿಲಿಸ್ಬೇಕಾಗತ್ತೆ. ಹಂಗಾಗಿ ಜಸ್ಟ್ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸೊ ನೆಕ್ಸ್ಟ್ ರಾತ್ರಿ ಊಟಕ್ಕೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಹಾಗೆ ಸಂಜೆ ಆಗಿತ್ತಲ್ವ, ಒಂದು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಕಾಫಿ ಇಟ್ಟೆ. ಹಾಗೆ ಒಂದೆರಡು ನಿಪ್ಪಟ್ಟು ಜೊತೆಗೇ ಈ ಒಂದು ವೆದರ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಇವಾಗಂತೂ ವೆದರ್ ಹೇಳಲಿಕ್ಕೆ ಆಗಲ್ಲ, ಯಾವಾಗ ನೋಡಿದ್ರೂ ಮೋಡ ಅಥವಾ ಮಳೆ ಇದ್ದೇ ಇರುತ್ತೆ. ಸೊ ಆ ವೆದರ್ಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.